ಬೆಂಕಿಯ ಮಡಿಲಲ್ಲಿ. ರಮಕ್ಕ ಹೇಳಿದ್ರು ನೀವಿಬ್ಬರು ಅವ್ರ ಮನೆ ತಾವ ಹೋಗ್ಬೇಕಂತೆ. ಈಗ್ಲೂ ಹೋಗ್ಬೇಕಂತೆ. ನಡಿ ಹೋಗುವ. ನೋಡಿ ನೀವೆಲ್ಲ ಇಲ್ಲೇ ಆಡ್ಕೋತ ಕೂತೀರಿ, ನಾನು ಕನಕ ರಮನ್ ಮನೆ ಹತ್ರ ಹೋಗಿ ಬರ್ತೀವಿ. ಇದುವರೆಗೂ ಬೇರೆ ಹಾವು ಇಲಿ ಹಿಡ್ಕೊಂಡು ತಿರುಗ್ತಾ ಇದ್ದೆ, ಈಗ ಎಕ್ಕಡ ಮಾರ್ತಾ ಇದ್ಯಾ. ಹಂಗಾಗಿ ಇನ್ಮೇಲೆ ನಿನ್ನ ಹೆಸರು ಎಕ್ಕಡ ರಾಜಣ್ಣ. ಕೇಳಕ್ ಚಂದಾಕೈತೆ ಅಲ್ವಾ? ನಿನ್ ಕೈ ಮುಗಿತೀನಿ ಗೋಪಿ ಅಣ್ಣ, ನನ್ನ ತಂಟೆಗೆ ಬರಬೇಡ. ನಾನು ಆಟೋ ಇಟೋ ವ್ಯಾಪಾರ ಮಾಡ್ಕೊಂತೀವಿ, ನನ್ನ ಬಿಟ್ಬಿಡು, ನೀನೀಗ ಹೊಂಟೋಗು. ಯಾಲ ಕುಂಟು ನನ್ನ ಮಗನೇ, ನನಗೆ ಆವಾಜ್ ಆಗ್ತೀಯ? ಸೂರ್ಯನಿಗೆ ಟಾರ್ಚಾ? ತಡಿ, ಇನ್ನ 2 ಸೆಕೆಂಡ್ನಾಗೆ ನಿನ್ನ ಅಂಗಡಿನ ಹೆಂಗ್ ಎತ್ತಂಗಡಿ ಮಾಡಿಸ್ತೀನಿ ಅಂತ ನೋಡ್ತಾ ಇರು ಈ ಎಕ್ಕಡದ ಅಂಗಡಿನ. ಇದು ನನ್ನ ಚಪ್ಲಿ, ಇದ ನೀನ್ ಮಾಡ್ತೀರ ಕಸಬು. ದೇವಸ್ಥಾನದ ಹತ್ರ ಚಪ್ಲಿ ಕದಿಯೋದು, ಇಲ್ಲಿ ತಂದು ಮಾರೋದು, ಇದು ಇವನ್ ದಂಧೆ. ಇಲ್ಲ ಇವೆಲ್ಲ ನಾನಲ್ಲಿ ಚಪ್ಲಿಗಳು ನೋಡಿದ್ರೇನಪ್ಪ. ನೋಡಿ ರಾಜಣ್ಣ ದೊಡ್ಡ ಕಳ್ಳ, ಇವತ್ ಸಿಕ್ಕಾಕೊಂಬಿಟ್ಟ. ಬನ್ನಿ ಎಲ್ರು ನಾಳೆ ಕಾಕೋಣ. ನಾನು ಆಗ್ಲೇ ಹೇಳಿಲ್ವ ರಾಜ, ಈ ವ್ಯಾಪಾರ ಗೀಪಾರ ಎಲ್ಲ ನಿನಗಾಗ್ ಬರಕ್ಕಿಲ್ಲ. ನನ್ ಮಾತೇ ಕೇಳಕ್ಕಿಲ್ಲ ನೀನು. ನಿನ್ ಮಗಳು ಶೋಭನಾ ಮಾಡೋ ಆಸೆ ನಿಂಗೆ. ಆಸೆ ಏನೋ ಒಳ್ಳೇದೇಯ, ಆದ್ರೆ ಚಪ್ಪಲಿ ಕದ್ದು ಮಾರೋ ಅಷ್ಟು ಕಷ್ಟ ಅದೆ ಅಂತ ನನ್ ತಾಯ್ರಾಣೆಗೂ ಗೊತ್ತಿರ್ಲಿಲ್ಲ ರಾಜಣ್ಣ. ಹೋಗ್ಲಿ, ನನ್ನ ಮಾತು ಕೇಳು. ನಿನಗ್ ಕಷ್ಟನೇ ಇರಕ್ಕಿಲ್ಲ. ನನ್ನ ಚರ್ಮ ತೆಗೆದು ಚಪ್ಪಲಿ ಹೊಲಿದು ಅದನ್ನ ಮಾರಿ ನನ್ನ ಮಗಿನ ಗಂಡನ ಮನೆಗೆ ಕಳಿಸ್ತೀನಿ ಹೊರತು ನೀನ್ ಹೇಳಕ್ ಕೇಳಕ್ಕಿಲ್ಲ. ರಮ್ಮ, ಯಾಕೆ ಹಿಂಗಳ್ತಿದ್ಯಾ? ಏನಾಯ್ತು ರಮ್ಮ? ಅದು ಅದೇನಂತ ಬುಡ್ಸಲ್ಬಾರ್ದ? ಮಲ್ಲಿ, ಗೌರವ, ಯಾಕೆ ಇವಳು ಹಿಂಗ ಅಳ್ತಾವಳೆ? ಅದು ಅಯ್ಯೋ, ಈ ಮಗಿ ಒಂದ್ ಮಳ್ಳು ಕಣವ. ಇವಳಿಗೆ ಶೋಭನ ಆಗ್ತೈತಲ್ಲ, ಅಪ್ಪ ಅವನ್ ಹೆಂಗ್ ಬಿಟ್ಟೋಗೋದು ಅನ್ನೋ ಬ್ಯಾಸ್ರ ಇವಳಿಗೆ ಆಟಯ್ಯ. ಅಯ್ಯೋ, ನಾವೇನೋ ಅನ್ಕೊಂಡ್ಬಿಟ್ಟಿದ್ವಿ. ಇವಳಿಗೆ ಏನ್ ಮಾತಾಡೋಳು? ಇವಳಿಗೆ ಶೋಭನ ಆಗ್ತಾಳು ಅಂತ ನೀವ್ ಯಾರು ಖುಷಿನೇ ಪಡ್ತಾ ಇಲ್ಲ. ಈಗ ನೀವ್ ಹೋಗಿ ನಿಮ್ಗೆಲ್ಲ ಗೆಳತಿರ್ನ ಕರ್ಕೊಂಬನ್ನಿ, ಆಗ ನೋಡಿ ಇವಳು ಏಟ್ ಖುಷಿ ಪಡ್ತಾಳೆ ಅಂತ. ಗೌರವ, ನಾವು ಹಾಗೆ ಅನ್ಕೊಂಡಿದ್ವಿ. ಬಾರೆ ಕನಕ, ಎಲ್ಲಾರ್ನೂ ಕರ್ಕೊಂಬರವ. ಮಧುವಂಗೆ ಪ್ರೀತಿಯಲ್ಲೇ ಮಗವೆಲ್ಲ ಋತುಗಾಳೆ. ಅದು ನನ್ನ ಗಂಡನ ಮನೆಗೆ ಹೋಗೋ ದಿವಸ ಫಿಕ್ಸ್ ಆಗೋಯ್ತು ಮಲ್ಲಿ. ಮನೆ ಮುಂದೆ ನಿಂತು ನಿನ್ನ ಕಾಡುವಂತೆ ಈ ಹೊತ್ತು, ಜೊತೆಯಾಗಿ ಒಲೆಯ ಮುಂದೆ ಹಂಚಿಕೊಂಡು